ಕ್ಷೇತ್ರ ಬಾರ್ಯದಲ್ಲಿ 4ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಮತ್ತು ಪರಿವಾರ ದೈವಗಳ ನೇಮೋತ್ಸವಕ್ಕೆ ಸಕಲ ರೀತಿಯಲ್ಲೂ ಕೂಡ ಈ ಕ್ಷೇತ್ರ ಸಜ್ಜಾಗಿರುವಂತಹದ್ದು. 6ನೇ ತಾರೀಕಿನಿಂದ 36ನೇ ತಾರೀಕಿನಿಂದ ಆರಂಭಗೊಂಡಿರುವಂತಹ ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. 9ನೇ ತಾರೀಕಿನ ತನಕ ಬಹಳ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಯಲಿಕ್ಕಿದೆ. ಮಹಾವಿಷ್ಣು ಮೂರ್ತಿ ದೇವಸ್ಥಾನದಲ್ಲಿ ನಡೆಯುವಂತಹ ಗ್ರಾಮದ ಯುವ ಪಂಜುರ್ಲಿಯ ನೇಮೋತ್ಸವ, ಹೀಗೆ ಮರಳು ದುಮಾದಿಯ ನೇಮೋತ್ಸವ, ಭದ್ರಕಾಳಿ ಅಮ್ಮನವರ ನೇಮೋತ್ಸವ, ಹೀಗೆ ದೈವಗಳ ನೇಮೋತ್ಸವ ವಿಶೇಷವಾಗಿ ಇಲ್ಲಿ ನಡೀತದೆ. ಇದೀಗ ನಾವು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಈ ದೇವಸ್ಥಾನದ ಐತಿಹ್ಯವನ್ನು ಕೇಳಬೇಕು, ಜೊತೆಗೆ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಯ ಪ್ರಮುಖರನ್ನು ಈಗ ಮಾತನಾಡಿಸ್ತಾ ಇದ್ದೇವೆ. ಶ್ರೀ ಮಹಾವಿಷ್ಣು ದೇವರನ್ನು ಹಾಗೆ ಮಹಾಗಣಪತಿ ಸಪರಿವಾರ ದೈವಗಳಿಗೆಲ್ಲ ಕೈ ಮುಗಿದುಕೊಂಡು ಈ ಒಂದು ವಿಶೇಷ ಸಂದರ್ಭ ಅಂದರೆ ಪ್ರತಿಷ್ಠಾವರ್ಧಂತಿ 2020ಕ್ಕೆ ಪೂರ್ಣವಾಗಿ ಜೀರ್ಣೋದ್ಧಾರ ಆಗಿ ತನ್ಮೂಲಕವಾಗಿ ಮೆರೆಯತಕ್ಕಂತಹ ವಿಜೃಂಭಣೆಯಿರತಕ್ಕಂತಹ ಶ್ರೀ ಮಹಾವಿಷ್ಣು ದೇವಾಲಯ ಮತ್ತು ಸಪರಿವಾರ ದೈವಗಳ ಒಂದು ಆಲಯದ ವಿಶೇಷತೆಯನ್ನು ತಿಳಿಸಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಈ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದೆ ಮಧ್ವ ಸಂಪ್ರದಾಯದ ಸನ್ಯಾಸಿಯೊಬ್ಬರು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಎಂಬುದು ನಮಗೆ ತಿಳಿದಂಥ ವಿಚಾರ. ಅಷ್ಟಮಂಗಲದಲ್ಲಿ ಬಹಳ ಸಂಶೋಧನೆ ಮಾಡುವಾಗ ಬಂದಂಥ ವಿಚಾರ ಅಷ್ಟೇ. ಹಾಗಂತೇಳಿ ಈ ದೇವರನ್ನು ಹಿಂದಿನ ನೂರಿತಾಯ ಕುಟುಂಬದವರು ಆರಾಧಿಸ್ತಾ ಇದ್ದರು. ಆ ನೂರಿತಾಯ ಕುಟುಂಬದವರು ಬೇರೆ ಕಡೆಯಿಂದ ಇಲ್ಲಿ ಪೂಜೆಗಾಗಿ ಬಂದದ್ದು, ಅವರಿಷ್ಟು ಉಂಬಳಿಯಾಗಿ ಜಾಗೆಯನ್ನು ಕೊಟ್ಟತಕ್ಕಂಥದ್ದು ಎಂಬುದು ಬರತಕ್ಕಂಥ ವಿಚಾರ. ಆ ಉಂಬಳಿಯಲ್ಲಿ ಬಂದಂಥ ಏನು ಆಸ್ತಿಗಳಿವೆ ಆ ಮೂಲಕವಾಗಿ ದೈನಂದಿನ ಪೂಜಾ ವಿಧಿಗಳು ಹಿಂದಿನಿಂದ ನಡೆದುಕೊಂಡು ಬರ್ತಾ ಇತ್ತು ಎಂಬುದು ಎರಡು ಮಾತಿಲ್ಲದ ವಿಚಾರ. ನನ್ನ ಅಜ್ಜನವರು ಮಾಡ್ತಕ್ಕಂಥ ಅಂದರೆ ದಿವಂಗತ ರಾಮಕೃಷ್ಣ ನೂರಿತ್ತಾಯರು, ಅವರ ನಂತರ ಅವರ ದೊಡ್ಡ ಮಗಳ ಅಂತ ವೆಂಕಟಸುಬ್ಬ ನೂರಿತ್ತಾಯರು, ನನ್ನ ಅಪ್ಪನ ಅಂತ ಬಾರಿ ವಿಷ್ಣುಮೂರ್ತಿ ನೂರಿತ್ತಾಯರು, ಅವರ ನಂತರ ನಮ್ಮದ ಅಂತ ಪೀಳಿಗೆ. ಈ ಪೀಳಿಗೆಯಿಂದ ಪೂಜೆಗಳು ನಡೀತಾ ಇವೆ. ಇವಾಗ ಸರಕಾರದ ಒಕ್ಕಲು ಮಸೂದೆಯ ಸಂದರ್ಭದಲ್ಲಿ ಈ ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ಜಾಗೆಗಳು ನಮ್ಮ ಕೈಯಿಂದ ತಪ್ಪಿ ಹೋಯಿತು. ಆವಾಗ ಏನು ಮಾಡೋಣ ಎಂಬತಕ್ಕ ನಮಗೆಲ್ಲರಿಗೂ ಬೇಸರವಾದಂಥ ವಿಚಾರ. ಆದರೂ ಏನೋ ಒಂದು ಸ್ವಲ್ಪ ನಾವೆಲ್ಲ ಸೇರಿಕೊಂಡು ದೇವರ ದೈನಂದಿನ ಚಟುವಟಿಕೆ ತೊಂದರೆ ಆಗಬಾರ್ದು ಎಂಬ ನೆಲೆಯಲ್ಲಿ ಪ್ರಯತ್ನಿಸ್ತಾ ಇದ್ದೀವಿ. ಪೂಜೆಯೂ ಆಗ್ತಾಯಿತ್ತು. ಆದರೆ ಮುಂದೆ ಹೀಗೆ ಹೋದಾಗಿ ಬ್ರಹ್ಮಕಲಶ 1947ರಲ್ಲಿ ನಮ್ಮ ತಂದೆಯವರು ಮತ್ತು ಉಳಿಯ ಪದ್ಮನಾಭ ಕಲ್ಲೂರಾಯರು ಮತ್ತು ಭಾರ್ಯ ಕೃಷ್ಣ ಕುದ್ದಣ್ಣಯ್ಯರು ಇವರೆಲ್ಲ ಸೇರಿಕೊಂಡು ಇಡೀ ಹಳ್ಳಿ ತಿರುಗಿ ಆ ಗ್ರಾಮದಿಂದ ಏನು ಸಂಪಾದನೆ ಆಗ್ತದೋ ಅದನ್ನು ತಂದು ಆ ಮುಲಿ ಛಾವಣಿಯಲ್ಲಿದ್ದಂತಹ ದೇವಸ್ಥಾನಕ್ಕೆ ಹಂಚಿನ ರೂಪವನ್ನು ಕೊಟ್ಟು ಸಾಮಾನ್ಯವಾದ ಒಂದು ದೇವಸ್ಥಾನವನ್ನಾಗಿ ಅವರು ಹಿರಿಯರು ಮಾಡಿಕೊಟ್ಟವರು. ಅದಕ್ಕೂ ಮತ್ತೆ ಅದು ಜೀರ್ಣಾವಸ್ಥೆಗೆ ಬಂತು. ಜೀರ್ಣಾವಸ್ಥೆ ಬರೋ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ದಿನನಿತ್ಯ ಹೇಳ್ತಾ ಇದ್ದೆವು. ಅಂದರೆ ಪಂಜುರ್ಲಿಗೆ ಅಭಯವನ್ನು ಕೊಟ್ಟರು. ಪಂಜುರ್ಲಿಗೆ ಅಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಅವಕಾಶ ಆಯಿತು. ಹಾಗೆ ಎಡಬದಿಯಲ್ಲಿ ಯಾನು ಬೋಡ್ಲೆ ಅಂತ ಹೇಳಿಕೊಂಡು ಆ ಮರುಜುಮಾವತಿ ನಾ ಕೆಲಸದೇ ಆದಿಪ್ಪೆ ಸೇವಕನಾಗಿರ್ತೇವೆ ಎಂಬುದಾಗಿ ಮರುಜುಮಾವತಿಗೆ ಎಡದ ಭಾಗದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಗರ್ಭಗುಡಿಯ ಭಂಡಾರವೂ ಉಂಟು ಈ ಬಲಭಾಗದಲ್ಲಿ. ಅಲ್ಲದೆ ಮಹಾಕಾಳಿಯವರು ಉಪ್ಪಿನಂಗಡಿಯಿಂದ ಬಂದದ್ದು ಅಂತ ಇತಿಹಾಸ. ಅಲ್ಲಿ ಭದ್ರಗಾಳಿಯಾಗಿದ್ದ ಆ ಅಮ್ಮ ಇಲ್ಲಿ ಮಹಾಕಾಳಿಯಾಗಿದ್ದಂಥ ಅಮ್ಮ ಭದ್ರಗಾಳಿಯಾಗಿ ನೆಲೆಯೂರಿದ್ದಾಳೆ ಎಂಬುದು ಇತಿಹಾಸ. ಕಾಲಿ ಒಂದು ಪೀಠದಲ್ಲಿ ಇರತಕ್ಕಂಥ ಭದ್ರಗಾಳಿ, ಅದು ಬರೀ ಒಂದು ಪೀಠ. ಆ ಪೀಠಕ್ಕೆ ಅತ್ಯಂತ ಶಕ್ತಿ ಇದೆ. ಯಾಕಂದರೆ ನಾವು ಬ್ರಹ್ಮಗಳ ಸಮಯದಲ್ಲಿ ಮೂರ್ತಿ ಮಾಡೋಣ ಅಥವಾ ಇನ್ನೊಂದು ಪೀಠ ಚೇಂಜ್ ಮಾಡೋಣ ಅಂತ ಹೇಳುವಾಗ ಸರ್ವತಾ ಒಪ್ಪಲಿಲ್ಲ ಪ್ರಶ್ನೆಯಲ್ಲಿ. ನನಗೆ ಅದೇ ಬೇಕು ಅಂತ. ಆ ಪೀಠದಲ್ಲಿ ಅವಳು ಕುಳಿತುಕೊಂಡು ನಮ್ಮನ್ನೆಲ್ಲ ಅವಳು ಸಲಹುತ್ತಾ ಇದ್ದಾಳೆ, ಭದ್ರಗಾಳಿ ತಾಯಿ. ಹಾಗೆ ಇಲ್ಲಿ ಕಲ್ಕುಡ ಇತಿಹಾಸ ಏನಂದರೆ ಕಾರಂಜವನ್ನು ಕೆತ್ತಿಯಂಥ ಜಕಣಾಚಾರ್ಯರು ಏನು ಇರಬೇಕದು ಆಚಾರ್ಯ ವರ್ಗ ಆ ಕಾಲದ್ದು. ಅವರು ಕೆತ್ತಿ ಬೆಳಗ್ಗೆವರೆಗೆ ಮುಗಿಬೇಕೆಂಬ ಕಾರಣದಿಂದ ಬರುವಾಗ ಆನ್ ದಿ ವೇ ಏನಾಯ್ತಂದರೆ ಕೊದಂಟಿಯನ್ನು ಒಂದು ಕಡೆ ಬಿಸಾಡಿದಂತೆ, ಕೊದಂಟಿ ಮಾರು ಅಂತ ಹೆಸರು ಬಂತು ಅಂತ. ಹಾಗೆ ಉಳಿಯನ್ನು ಬಿಸಾಡುವಾಗ ಉಳಿ ಎಂಬ ಹೆಸರು ಬಂತು, ಈಗಲೂ ಇದೆ. ಹಾಗೆ ಇಲ್ಲಿಗೆ ಬಾಜಿಯನ್ನು ಬಿಸಾಡಿದ ಸ್ಥಳ, ಹಾಗೆ ಬಾರ್ಯ ಎಂಬುದಾಗಿ ಪರಿವರ್ತನೆಗೊಂಡಿತು ಎಂಬತಕ್ಕಂಥದ್ದು ಒಂದು ಇತಿಹಾಸ. ಬಾಯಲ್ಲಿ ಬಂದಂಥ ಮಾತುಗಳದು ಇರ್ಬೋದು. ಅಂದು ಬಾಜಿ ಬಿಸಾಡಿದ ಸ್ಥಳದಲ್ಲಿ ಕಲ್ಕುಡ ಇರತಕ್ಕಂಥದ್ದು ಅಲ್ಲಿ ಕಟ್ಟಿ ಬಂದವ ಕಾರಂಜದಿಂದ. ಹಾಗೆ ಕಲ್ಕುಡನ ಆರಾಧನೆ ಅದು ಕೂಡ ಮಾಡ ಟೈಪ್ನಲ್ಲಿ ಇದೆ. ಇದೇ ರೀತಿಯಾಗಿರಬೇಕು ಕಲ್ಕುಡ ಅಂದರೆ ಲೆಕ್ಕ. ಹಾಗಾಗಿ ಕಲ್ಕುಡನ ಒಂದು ಸ್ಥಾನಮಾನ ಇಲ್ಲಿ ಇದೆ. ಇದಕ್ಕೆಲ್ಲ ನಾವು ಸಾಧ್ಯವೋ ನೇಮ ಕೊಡಲಿಕ್ಕೆ ಅಸಾಧ್ಯ. ಹಾಗಾಗಿ ಬ್ರಹ್ಮಕಲಶ ಆದ ಸಮಯದಲ್ಲಿ ಎಲ್ಲ ದೈವಗಳು ನೇಮ ಕೊಟ್ಟಿದ್ದೇವೆ. ಹಾಗೆ ಈ 4 ವರ್ಷಕ್ಕೊಮ್ಮೆ ನಮ್ಮ ಪುಸ್ತಕದಲ್ಲಿ ಬರೆದು ಹಾಕಿದ್ದು, 4 ವರ್ಷಕ್ಕೊಮ್ಮೆ ದೊಡ್ಡ ನೇಮ ಮಾಡಬೇಕು ಮತ್ತು ಹಿಂದಿನ ಬರೆದು ಹಾಕಿದ್ದು. ಹಾಗೆ ಎಲ್ಲ ದೈವಗಳಿಗೆ ನೇಮ ಕೊಡ್ತಕ್ಕಂಥ ಇವತ್ತಿಂದ ಪ್ರಾರಂಭ ಆಗ್ತದೆ. ಅದು ವಿಶೇಷ. ಅಲ್ಲದೆ ಈ ದೈವಗಳಿಗೆ ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಪಂಜುರ್ಲಿಗೆ ಮಾತ್ರ, ಗ್ರಾಮದೇವಿ ಪಂಜುರ್ಲಿ ಅಂತ ಅವರಿಗೆ ನಾವು ನೇಮ ಕೊಡ್ತೇವೆ. ಅಲ್ಲದೆ ದೊಂಪದ ಬಲಿಯಿಂದ ಒಂದು ನೇಮ ಇದೆ. ವಿಶೇಷವಾಗಿ ಬಾರೆ ಗ್ರಾಮಕ್ಕೆ ಬಂದಂಥ ಪಿಡುಗನ್ನು, ಏನಾರು ರೋಗ ರುಜಿನಗಳನ್ನು, ಆಸ್ತಿಗೆ ತೊಂದರೆ ಆದ್ದನ್ನು, ಜಾಗೆಯಲ್ಲಿ ಕೃಷಿ ಆಗದೇ ಇದ್ದದನ್ನು ಪರಿಹಾರ ಮಾಡಲಿಕ್ಕೆ ಮಾರಿಗೆಡಪ್ಪುವುದು ಎಂಬುದು ಇದೆ. ಆ ದೊಂಪದ ಬಲಿ ನೇಮದ ಹೊತ್ತು ನಾವು ಶ್ರದ್ಧಾ ಭಕ್ತಿಯಲ್ಲಿ ಅಲ್ಲಿ ಓಡಿಸುವಂತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಆ ಗಡಿಯಿಂದ ಅತ್ಲಾಗೆ ಮಾಡುವುದು ಲೆಕ್ಕ, ಅಥವಾ ಅತ್ಲಾಗೆ ಮಾಡ್ತಾರೆ ಹೋಗ್ತದೆ ಅಲ್ಲಿಂದ.
ಟೋಟಲಿ ನಮ್ಮ ಈ ಬಾರೆ ಗ್ರಾಮಕ್ಕೆ ಮುಖ್ಯವಾಗಿರತಕ್ಕಂಥವಳು ಗ್ರಾಮದೈವ ಪಂಜುರ್ಲಿ, ಜೊತೆಯಲ್ಲಿ ಕಲ್ಕುಡ, ಅದು ಒಟ್ಟಿಗೆ ನೇಮ ಆಗತಕ್ಕಂಥದ್ದು ದೊಂಬದ ಬಲಿಯಲ್ಲಿ. ಇಲ್ಲಿ 4 ವರ್ಷಕ್ಕೆ ನೇಮ ಆಗುವಾಗ 2ಕ್ಕೂ ನೇಮ ಇದೆ. ಪ್ರತಿ ವರ್ಷ ಪಂಜುರ್ಲಿ ದೈವಕ್ಕೆ ಮಾತ್ರ ನೇಮ ಕೊಡ್ತಕ್ಕಂಥ ಸಂಪ್ರದಾಯ ಗ್ರಾಮ ದೈವಕ್ಕೆ. ಈ ರೀತಿಯಾಗಿ ನಡೆದುಕೊಂಡು ಬಂದಿದೆ. ಅಂತಹ ಪವಿತ್ರವಾದಂಥ ಸ್ಥಳ ಅದು ಜನಗಳಿಗೆ ಪರಿಚಯ ಆಗಬೇಕು. ಬಾರೆ ಗ್ರಾಮ ಬೆಳ್ತಂಗಡಿ ತಾಲೂಕಲ್ಲೇ ಇದೆ. ಬೆಳ್ತಂಗಡಿ ತಾಲೂಕಿನ ಬಾರೆ ಗ್ರಾಮ ಅದರ ದೇವಸ್ಥಾನ ಏನೆಂಬುದು ಇಲ್ಲಿವರೆಗೆ ಮಾತ್ರ ಅಲ್ಲ, ಬೇರೆಯವರಿಗೆ ಬರಬೇಕು, ಪರವರಿಗೂ ಗೊತ್ತಾಗಬೇಕು. ಅಲ್ಲಿಯ ಭಕ್ತಾದಿಗಳು ಇಲ್ಲಿ ಬರಬೇಕು, ಇಲ್ಲಿ ಬಂದವರಿಗೆ ಸಮಾಧಾನ ಆಗಬೇಕು. ಇಲ್ಲಿ ಸೇವೆ ಕೊಟ್ಟು ಪರಿಪೂರ್ಣನಾಗಿದ್ದೇನೆ, ಈ ಸೇವೆಯಿಂದ ನನಗೆ ಭಾಗ್ಯೋದಯ ಆಗಿದೆ ಎಂಬತಕ್ಕ ಮಹತ್ವ ಮಹಾವಿಷ್ಣು ಮಾಡಿಕೊಡ್ಬೇಕೇ ಪ್ರಚಾರ ಆಗಬೇಕು ಅಲ್ವಾ. ಅಲ್ಲದೆ ಇದು ನೋಡಿ, ಎಷ್ಟೋ ದೂರದವರು ಬಂದು ಇಲ್ಲಿ ಸೇವೆ ಒಪ್ಪಿಸ್ತಾರೆ. ಯಾಕೆಂದರೆ ದೈವಜ್ಞರು ಹೇಳಿದ್ದಾರೆ, ಪ್ರಶ್ನೆಯಲ್ಲಿ ಕಂಡು ಬಂದಿದೆ, ಬಾರಕ್ಕೆ ಹೋಗಿ ಅಲ್ಲಿ ಪಾಲು ಪಾಯಸ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಬಂದು ಮಾಡಿಸ್ತಾ ಇದ್ದಾರೆ. ದೈವಕ್ಕೆ ಕೈಗಾಣಿಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ಜನಗೆ ದೂರದವರಿಗೆ ದೈವಜ್ಞರು ಹೇಳ್ತಾರೆ ಬಾರೆಯಲ್ಲಿ ಏನು ಅಂತ ಇತಿಹಾಸ. ಆದರೆ ಜನಮಾಸಕ್ಕೆ ತಿಳಿಸಬೇಕು ಅಂತಿದ್ದರೆ ನಿಮ್ಮಂಥ ಮಾಧ್ಯಮ ವರ್ಗದ ಅತ್ಯಂತ ಅಗತ್ಯ, ನಮ್ಮದು 2 ಮಾತಿಲ್ಲ. ದಯವಿಟ್ಟು ಇದನ್ನು ಆದಷ್ಟು ಜನಗಳಿಗೆ ಪರಿಚಯ ಆಗುವಾಗಿ ಈ ಕ್ಷೇತ್ರ ಇತಿಹಾಸವನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ. ಸರ್, ನಿಮ್ಮ ಪೂರ್ತಿ ಹೆಸರು? ಭಾಸ್ಕರ ಬಾರಿ ಅಂತ. ನಾನು ನಿಜವಾಗಿ ಭಾಸ್ಕರ ನೂರಿತ್ತಾಯ ಮನೆತನ ಈ ಕುಟುಂಬ ನಡೆಯುವಂಥದ್ದು. ನಾನು ಭಾಸ್ಕರ ಬಾರಿ ಎಂಬ ಹೆಸರಿನಲ್ಲಿ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಒನ್ ಆಫ್ ದ ಟ್ರಸ್ಟಿ ಆಗಿದ್ದೇನೆ. ಅನುವಂಶ ಮುಕ್ತೇಶ್ವರ ಹಾಗೆ ಬರ್ತಕ್ಕಂಥ ವಿಚಾರ. ಸರ್, ಸಕಲ ಸಜ್ಜ ಆಗಿದ್ದೀರಿ. ಈ ದೈವಗಳ ನೇಮೋತ್ಸವದಲ್ಲಿ ಮರಳು ಧೂಮಾವತಿ ನೇಮೋತ್ಸವ ಭಾಳ ವಿಶೇಷ ಅಂತ ಹೇಳುವಂಥದ್ದು ಇದೆ. ಹೇಗೆ ಸರ್? ನಮಗೆ ಮಹಾಗಣಪತಿ ಮಹಾವಿಷ್ಣುವಿಗೆ ಕೈ ಮುಗಿಯೊಂದು ನಿಖಲ್ನ ಸುದ್ದಿ ಮಾಧ್ಯಮಗೂ ಯಾನು ಬಾರೆ ಮಹಾವಿಷ್ಣು ಮೂರ್ತಿ ದೇವಸ್ಥಾನದ ಆಡಳಿತ ಟ್ರಸ್ಟ್ ಸ್ವಾಗತ. ಈ ಮಹಾವಿಷ್ಣು ದೇವಸ್ಥಾನದ 4 ವರ್ಷಗೊರ ಈ ಕಾರ್ಯಕ್ರಮಲು ಆಪನು ಬ್ರಹ್ಮಕಲಶ ಹೊರತು ಬೊಕ್ಕ 4 ವರ್ಷಗೂ ನೇಮ. ಈ ಮರಳು ಧೂಮಾವತಿಲ ದೇವಸ್ಥಾನದ ದರ್ಶನದ ಬಲಿಲ ಅವು ಒಟ್ಟಿಗೆ ಆಪನ ದುಂಬುಡ್ದು ಇತಿಹಾಸ ಎಂಜ ಗೊತ್ತುಂಡೆ. ದರ್ಶನದ ಬಳಿಕ ಭೇಟಿ ಆಯರ ಉಂಡು ಮರಳು ಧೂಮಾವತಿ ಎಂಕ್ ಎನ್ನ ಹಿರಿಯಕಲ್ ಪನ್ಪುನ ದೃಷ್ಟಿಡ್ ಎಂಜನ ಗೊತ್ತುಂಡೆ. ಮರಳು ಧೂಮಾವತಿದ ಇಡೀ ಇತಿಹಾಸ ಇತ್ತಿನ ಮುಲ್ಪದ ನೆಟ್ಟು ಭಾರಿ ಏರಿಯಾದಕ್ಲು ಪೋಡ್ತೊಂದಿತ್ತೇರಿಗೆ. ಆ ರಾತ್ರಿ ಐಟ್ ಗೆಜ್ಜೆಡು ಬರ್ಪೋನು ಆ ಮರಳು ಧೂಮಾವತಿ ಇಡೀ ಕೋರಿನು ಪಜ್ಜಿ ಕೋರಿನು ತುಚ್ಚಿದು ತಿಂದದು ಒಯ್ತದು ದಕ್ಕುಣೆನ್ ತೂನಾಗ ಮೂಲ ಮುಸ್ಲಿಮ್ಸ್ ಸಮೇತ ನಮ್ಮ ಬೇತೆ ಸಮುದಾಯದಕ್ಕೆಲ್ಲ ಬತ್ತ ತೂಪುನಕ್ಲಿಗೆ ಭಾರಿ ವಿಶೇಷವಾಯಿನಂಚಿನ ಪೋಡಿಗೆದ ಮೂಲು ಒಂಜಿ ಇತಿಹಾಸ ಇತ್ತನಂದು ಬಂಡು ಒಂಜಿ ಮುಲ್ಪಡ್ದು ಒಂಜಿ ಕಂಡದು ಪೋಯಿನೇಕೆ ಒಂಜಿ ಪರಕೆ ಬಂಡೇರಿಗೆ ಉದಾಹರಣೆ ಅಯ್ಯನು ಪರಕೆ ಪಂಡದು ಖಾಲಿ 7 ದಿನೊಟ್ಟು ನೆತ್ತೆರು ಕಕ್ಕದು ತೀರದನ ಅಂದು ಪಂಡದು ಆ ಇತಿಹಾಸ ಎಲ್ಲ ಉಂಟು. ಮರಳು ಧೂಮಾವತಿಗೆ ಆಯ್ ಮರಳು ಪತ್ತದು ಬರ್ಪೆ ಎಂದು ಪಂಡದು ಆ ಅಂಚಾಯಿ ಹಿಡಿದಾದ ಆ ಒಂಜಿ ಮರಳು ಧೂಮಾವತಿನ ಪ್ರತಿ ವರಿಯಾಗಲ ಅಂಚನೆ ಭದ್ರಕಾಳಿ ಆರ್ಯ ಕಡೆ ಭಾಸ್ಕರ್ ಬಾರಿಯರು ಪನ್ಲೇಕೋನಿ ಭದ್ರಕಾಳಿಲ ಅಂಜನೆ ನೆಟ್ಟು ಪ್ರತಿ ಒಂಜಿ ಬಾರಿಯ ಕ್ಷೇತ್ರದ ಇತಿಹಾಸನು ಪಂಡ ಎಂಕ್ಲು ಇತ್ತೆದಕ್ಲು ಹಿರಿಯಕ್ಲು ಐತ ಬಗ್ಗೆಡು ಪನಪುನೇನಿ ಎಂಕ್ಲು ಒಂತೆ ತೆರೆಯುವಂದ ಹೊರತು ಎಂಕ್ಲು ಆತು ಮಲ್ಲ ಅಂದ್ವಿಜ್ಜಿ ಅಣ್ಣ ಮಾತ್ರ ಭಾರಿ ಒಂಜಿ ಆ ಕ್ಷೇತ್ರದ ಮುಲ್ಪದ ಸಾನ್ನಿಧ್ಯನೂ ಪ್ರತಿ ಊರು ದಕ್ಕಲ್ಡ ಬುಡಿ ಹಿರಿಯಕಲ್ಡ ಏರ್ಡ ಕೇಂಡಲ ಮುಲ್ಪದ ಭಾರಿ ಕ್ಷೇತ್ರ ಹೈಯೆಸ್ಟ್ ಒಂಜಿ ಬಲಿಷ್ಠವಾಯಿನ ಕ್ಷೇತ್ರ ಭಾರಿಯ ಕ್ಷೇತ್ರ ಅಂದರೆ ಎಂಕ್ಲ ಬಕ್ಕಂದು ಜೀರ್ಣೋದ್ಧಾರ ಅಣಗಲಂಚನೆ ಈ ಜೀರ್ಣೋದ್ಧಾರ ಆಪುನಂದು ಬಂಡ ಇಡೀ ಊರುದಕಲ್ನ ಪ್ರತಿ ಊರಿಯನ್ನ ಬೆಗರ್ಲ ಆತು ಬೂರ್ದುಂಡು ಈ ದೇವಸ್ಥಾನವು. ಈ ದೇವಸ್ಥಾನ 2017 20ಗೂ ಬ್ರಹ್ಮಕಲಶಾತನು 2017ಗೂ ಸ್ಟಾರ್ಟ್ ಆಯ್ನ ಜೀರ್ಣೋದ್ಧಾರವು ಸ್ಟಾರ್ಟ್ ಆದ ಇರುವಾಗ ಆವಡು ನಾಂಡ ಎಂಕಲ್ನ 14 ಬೈಲ್ವಾರ ಅಂಡು ಈ ಬೈಲ್ವಾರ ಸಮಿತಿದ ಒಂಜಿ ಅಧ್ಯಕ್ಷ ಕಾರ್ಯದರ್ಶಿ ಮಲ್ತ ಐಟ್ ತಿಂಗಳಿಗೆ ಈತ್ ಒಂಜೊಂಜಿ ಇಲ್ಲಡ್ದು ಈತಂದು ಕೊರಿಯರೆ ಹಿಡಿಯಾಕಿಲ್ಲ ಅಂಚನೆ ದುಡ್ಡುಲ ಆಯಿನಾತ್ ಎಂಕ್ಲೆಗ್ ಬಾರಿಯ ಗ್ರಾಮದ ಅಂಚನೆ ಪಿದೈ ಪುತ್ತಿಲ ತೆಕ್ಕಾರು ಬೊಕ್ಕ ಪಿದೈದ ಪರ ಊರ್ದಕಲ್ನಲ್ಲ ನಿಕ್ಕ ಸಾಕಾರೋಡು ಆಯ್ನಾತ್ ಶೀಘ್ರೋಡು ಆತನಂದು ಮಂಡದು ಪನಿಯರೆ ಅನ್ನು ಸಂತೋಷ ಪಡಪೆ ದಯಪಂಡ ಎನ್ನ ಮನೋಹರ್ ಶೆಟ್ಟಿಂದ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷೆ ಬಾರಿ ಬನ್ನಿ ಸರ್. ಇದು ಬಾರಿಯ ಕ್ಷೇತ್ರದ ಕಿರುಪರಿಚಯ. 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮರಳು ಧೂಮಾವತಿಯ ನೇಮೋತ್ಸವ ನಾಳೆ ನಡೀಲಿಕ್ಕಿರುವಂಥದ್ದು. ಆ ನೇಮೋತ್ಸವವನ್ನು ತಾವೆಲ್ಲರೂ ಕೂಡ ನೋಡಲೇಬೇಕು. ಯಾಕೆ ಅಂತಂದರೆ ಇದು ಈ ಕ್ಷೇತ್ರದ ಬಹಳ ವಿಶೇಷವಾದಂಥ ನೇಮೋತ್ಸವ ಮತ್ತು ಬಹಳ ಕಾರಣಿಕವಾದಂಥ ನೇಮೋತ್ಸವ. ಮತ್ತಷ್ಟು ಜನರನ್ನು ನೇರ ಪ್ರಸಾರದ ಸಮಯದಲ್ಲಿ ಮಾತನಾಡಿಸುವ ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್ ಬಾರ್ಯ. ಓಕೆ, ಥ್ಯಾಂಕ್ ಯು.
ಹೆಚ್ಚಿ ತಪ್ಪು ತಾಂಗ ಉದ್ದ ಗುದ್ದ ಇಸ ಅಮೃತ ಬತ್ತಿತ್ತಿಂದ ದೇವೇರ್ಲ ದಯ್ಯರ್ಲ ಸೀಮೆ ಮಗಣೆ ಗ್ರಾಮ ದೈವ
ಪರಗೆ ಅರ್ಪಿಸಾವುದು ಮೊದಗದಿಂಚಿ ಕೊಟ್ಟ ಪರಗೆ ಅರ್ಪಿಸಾವುದು ಸುಗಿದ ನಲಿಪುಗ ನಮ ನಲಿತು ಸುಗಿಪುಗ ಸುಗಿದ ನಲಿಪುಗ ನಮ ನಲಿತು ಸುಗಿಪುಗ ಸುಗಿದ ನಲಿಪುಗ ನಮ ನಲಿತು ಸುಗಿಪುಗ ಸುಗಿತ 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 ನಲಿಪುಗ ನಮ ನಲಿತು ಸುಗಿಪುಗ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ತಾರಾದಿ ಕಟ್ಟಿಲ್ಲ ಮಾರುವ ಕೂವದಲ್ಲ ದಾರದಿ ಕಟ್ಟಿಲ್ಲ ಮಾರುವ ಹೂವದಲ್ಲ ತಾರಾದಿ ಕಟ್ಟಿಲ್ಲ ಮಾರುವ ಕೂವದಲ್ಲ ದಾರದಿ ಕಟ್ಟಿಲ್ಲ ಮಾರುವ ಹೂವದಲ್ಲ ಕೇರಿ ಕೇರಿ ಕಾಣಕ್ಕೆ ಮಾರುವುದಲ್ಲ ಕೇರಿಗೆರಿಗಳಲ್ಲಿ ನಾರುವುದಲ್ಲ ಊರಿ ಬಕುತ್ರೆಯಂಬ ಬಾರಿನ ಬೆಳೆದ ಊರಿ ಬಗುದಿಯೆಂಬ ಬಾರಿಯ ಬೆಳೆಯಿದ ಊರಿ ಬಕುತ್ರೆಯಂಬ ಬಾರಿಯ ಬೆಳೆದ ಊರಿ ಬಗುದಿಯೆಂಬ ಬಾರಿಯ ಬೆಳೆಯಿದ ಆನಂದು ಪೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷನು ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಉಬೇಕೆ ಪರಿಮಳದ ಹೂಬೇಕೆ ಪರಿಮಳದ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ರಂಗು ರಂಗುಗಳಿಂದ ಕಂಗೊಳಿಸುವುದಲ್ಲ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ರಂಗು ರಂಗುಗಳಿಂದ ಕಂಗೊಳಿಸುವುದಲ್ಲ ಬಂಗಾರದ ಚವಿ ಬಂಧಿಸುವಾಗ ಬಂಗಾರದ ದವೆ ಭಂಗಿಸುವ ಸಿಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ ಬಂಗಾರ ಸಿಂಧು ಶ್ರೀ ಮಾಧವ ಸಿಂಗಾರ ಸಿಂಧು
ಪರಮ ಪುರುಷ ನಮ್ಮ ವಿಠಲ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳ ಪರಿಮಳದ 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 ಕುಲನಂದನ ಮಾಧವ ಮಧುಸೂದನ ಪಾಲು ಕುಲನಂದನ ಮಾಧವ ಮಧುಸೂದನ ಪಾಲು ಕುಲನಂದನ ಮಾಧವ
ಯದುಕುಲನಂದನ ಮಾಧವ ಮಧುಸೂದನ ಬಾರೋ. ಯದುಕುಲನಂದನ ಮಾಧವ ಮಧುಸೂದನ ಬಾರೋ. ಮಾಧವ ಮಧುಸೂದನ ಬಾರೋ. ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಣದ ವಿಷ್ಣುಮೂರ್ತಿನ ಸನ್ನಿಧಿಡೆ ಪಂಡಿನ ಪರಕೆನೆ ಕೊರುದು ಮನಸ್ಸದ ಬಯಕೆನೆ ಪಡೆದು ಬರುಡುಂ ಬೆಂಕುಳು ಬೈದಿನ ಸಮಯೋ ಮಂಗಳಾರತಿ ಬೆಳಗುಂಡು ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಯದ ಮೂರ್ತಿನ ಸನ್ನಿಧಿಡೆ ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಯದ ಮೂರ್ತಿನ ಸನ್ನಿಧಿಡೆ ಹಣ್ಣಿನ ಬರಕೆನು ಕೊರುದು ಮನಸ್ಸುದ ಬಯಕೆನು ಪಡೆದು 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 ಬರುಡುಂ ಬೆಂಕುಳು ಬೈದಿನ ಸಮಯೋ ಮಂಗಳಾರತಿ ಬೆಳಗಿಂಡೆ ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಣದ ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಣದ ವಿಷ್ಣುಮೂರ್ತಿನ ಸನ್ನಿಧಿಡೆ ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಣದ ವಿಷ್ಣುಮೂರ್ತಿನ ಸನ್ನಿಧಿಡೆ ನೇತ್ರಾವತಿ ದಾವೈಲ ಅಂಜನೆ ಭಕ್ತರ ಕಾಲ 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 ನಂಬುದು ಬೈದಿನ ಜೋಕುಳು ಪಂಡಿದೆ ಅನುಗ್ರಹ ಮಲ್ಕುಲೆ ಮಹಾದೇವ ನಂಬುದು ಬೈದಿನ ಜೋಕುಳು ಪಂಡಿದೆ ಅನುಗ್ರಹ ಮಲ್ಕುಲೆ ಮಹಾದೇವ ಭಾರ್ಯ ಕ್ಷೇತ್ರದ ಪುಣ್ಯದ ಮಣ್ಣದ ವಿಷ್ಣುಮೂರ್ತಿನ ಸನ್ನಿಧಿಡೆ 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 ದೇವರ ಪೊಲ್ಲುನು ತೂಲೆ ದೇವರ ಪೊಲ್ಲುನು ತೂಲೆ ಭದ್ರಕಾಳಿಗು ಕೈಯಿನ ಮುಗಿಲೆ ಭದ್ರಕಾಳಿಗು ಕೈಯಿನ ಮುಗಿಲೆ ದೇವರ ಪೊಲ್ಲುನು ತೂಲೆ ಭದ್ರಕಾಳಿಗು ಕೈಯಿನ ಮುಗಿಲೆ ದೇವರ ಪೊಲ್ಲುನು ತೂಲೆ
ವಿಷ್ಣುಮೂರ್ತಿನ ಸನ್ನಿಧಿಗೆ ಭಾರ್ಯ ಕ್ಷೇತ್ರದ ಪುಣ್ಯದ ಮನ್ನದ ವಿಷ್ಣುಮೂರ್ತಿನ ಸನ್ನಿಧಿಗೆ ಭಾರ್ಯ ಕ್ಷೇತ್ರದ ಪುಣ್ಯದ ಮನ್ನದ ವಿಷ್ಣುಮೂರ್ತಿನ ಸನ್ನಿಧಿಗೆ ಭಾರ್ಯ ಕ್ಷೇತ್ರದ ಪುಣ್ಯದ ಮನ್ನದ ವಿಷ್ಣುಮೂರ್ತಿನ ಸನ್ನಿಧಿಗೆ ಭಾರ್ಯದ ಬೈಲುದ ಬರಿಟು
ರಡ್ಡ ಗೊತ್ತು ಒರಂಬ ಬಾರಿಗೆ ಮುಂತಾದ ಹಿಂದಿ ಒಂದು ಪವಿತ್ರವಾದಂಥ ಮಹಾವಿಷ್ಣು ದೇವರ ಸನ್ನಿಧಾನದ ಮರಳು ಜೂಮಾದಿಗೆ ಕಡಿಯರಿ ಬತ್ತುವೆ ಕಡಿಯರಿ ಬತ್ತುವೆ ಕಡಿಯರಿ ಬತ್ತುವೆ. ಈ ಸ್ವಲ್ಪ ನದಿಗಳು ದೇವಸ್ಥಾನ ಕೇಳಲಿಲ್ಲ. ಭಜನೆ ಸ್ವಲ್ಪ ನದಿಗಳು
ನೋಡಿದಾಗಲ್ಲ ಕಟ್ಟು ಕುತ್ತದಾಗಲ್ಲ ಒಂದು ಬಾರಿಕೆದಾಗಲ್ಲ ಸ್ವಾಮಿನ ನಡುವೆ ಹಿಮಾತಿ ಎನ್ನುವುದು ಎನ್ನಬಲಿಯವರು ಅವಡು ಒಂಜಿ ರಾಜ್ಯ ಬ್ರಹ್ಮತ್ವ ನೂಲುಸ್ಥಾನ ಮನಸ್ಥಾನ ಕತ್ತಿಗೆ ಮಾಡಿ ಪೂರ್ತಿ ರಾಜ್ಯ ನಮ್ದು ಸಂಸಾರ ಬ್ರಾಹ್ಮಣ ಮಹಾವಿಷ್ಣುದೇವನ ಧರ್ಮಡು ಬಿಟ್ಟು ಸ್ವಾಮಿನ ಚಿಕ್ಕ ಎತ್ತು ಭೂಮಿತಾನ ಆಧಾರಡು ಈ ಪವಿತ್ರವನ್ನು ಹೆಚ್ಚಿನ ಮನ್ನಡೆ ಮರಳು ಜುಮಾದಿಗೆ ಎನಬಲತ್ವ ಒಂದು ಕರೆಕ್ಟ್ ಆಗ್ತದೆ. ಚೇಂಜ್ ಆಯ್ತು ಆಫ್ ಅಂತ ಚಿಕ್ಕ ಬರ್ತದ Kota apa nak? Nah, boleh apa nak?
ದೇವಸ್ಥಾನದ ಆಡಳಿತ ಮಂಡಳಿಯಿಂದ
ನಮಗಿದು ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಈ ಗೌರವಾರ್ಪಣೆ ಸನಾತನ ಸಂಸ್ಕೃತಿಯನ್ನ ಆರಾಧಿಸಿಕೊಂಡು ಬರುವಂತ ಭರತನಾಟ್ಯದ ಈ ಒಂದು ವಿದ್ಯೆಗೆ ನಿಮ್ಮನ್ನ ಪ್ರೇರೇಪಿಸಿದಂತ ನಿಮ್ಮ ತಂದೆ ತಾಯಿ, ಪಾಲಕರು ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭರತನಾಟ್ಯ ಶಾಸ್ತ್ರವನ್ನ ತಮಗೆ ತರಬೇತಿಯನ್ನು ನೀಡಿದಂತ ನಿಮ್ಮ ಶಿಕ್ಷಕರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಅವರೆಲ್ಲರಿಗೂ ಪ್ರೇಕ್ಷಕರು ಗೌರವಪೂರ್ವಕವಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಠಿಣ ಪರಿಶ್ರಮ, ನಿರಂತರ ಸಾಧನೆಯ ಮುಖಾಂತರ ಶಾಸ್ತ್ರದಲ್ಲಿ ಪರಿಣತಿಯನ್ನ ಪಡೆದು ಅತ್ಯುತ್ತಮವಾದಂತಹ ನಾಟ್ಯ ಪ್ರದರ್ಶನವನ್ನು ನೀಡಿದ ತಮಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನಿತ್ತೆಲ್ಲ ಮಹನೀಯರನ್ನ ಗೌರವಿಸುತ್ತಾ ವಂದಿಸುತ್ತಾ ಅವರೆಲ್ಲರಿಗೂ ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಾರ್ಪಣೆಯನ್ನ ಸ್ವೀಕರಿಸಿದ ಎಲ್ಲ ಭರತನಾಟ್ಯ ಕಲಾವಿದರಿಗೂ ಬಹುಮಾನವನ್ನಿತ್ತು ಸಹಕರಿಸಿದ ಮಹನೀಯರಿಗೂ ಶ್ರೀ ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ.
ತಿರುಗಲಿ ಮೋನ್ ಇಂಚಿಗೆ ಬಾಡಿ ಅಡಿ ಇಂಚಿ ಮೋನ್ ಇಂಚಿಗೆ
ಕಟ್ಟಪೂಜೆ ರಶೀದಿ ಮಂತ್ರನಾಗಲಿ ಎದುರು ಪೂಜೆ ರಶೀದಿ ಮಂತ್ರ ಬಾಕಿ ಇತ್ತು ನಮ್ಮ ಮೈ ಕಡೆ
ಬೇರೆ ಸೈಡ್ ಬೇರೆ ಸೈಡ್ ಆಮೇಲೆ ಲೈನ್ ಇಂಚಿಗೆ ಲೈನ್ ಇಂಚಿವಲ್ಲೇ
ಸರ್ವಿಸ್ ಸೌಂಡ್ ಫುಲ್ ಒಂದು ಅದರದ್ದು ಕಟ್ಟ ಒಂದು ಒಂದುಂಟು ಕೈಪಾಡು ನೆನ್ಕೊರ
ಎಂಗ್ಲಿ ಬುಕ್ ಬೋರ್ಡ್
ಟ್ಯೂಬ್ಲೈಟ್ ಹಂಚಿ ಕಟ್ಟೋದು ನೋಡ್ಬೋದು. ಹರಿಯ ಪಂಡೆ ಒಳ್ಳೆಯದೇ ಅಯ್ಯಪ್ಪ ಕೊಡ್ತೇನೆ
ಹೆಚ್ಚು ಕಮ್ಮಿಗೆ ಹಂಚಿಗೆ ಸ್ವಾಮಿ ಹಂಚಿ ತಗೊಂಡು ಹಿರಿಯಾದ ಮಾಡ್ಕೊಳಕ್ಕೆ ಬಾರಿಗೆ ಏನಲ್ಲ ನಿರಾಲಮ
ಇವಳೆಲ್ಲ ಕ್ಷೇಮಂತ ಆ ಪ್ರಕಾರವಾದಿನಿ ಪ್ರಾರಂಭಡು ಕೃಷ್ಣದೇವರಿಗೆ ಕರ್ತವಾದಿ ಕರ್ತವ್ಯ ಮಾತುವಂಥದ್ದು ದೇವರನ್ನ ಸನ್ನಿಧಾನ ದೈವದ ಸಂಧಾನ ಕೋಲಗಾರಿಗೆ ಕಡಿಯರಿಲ್ಲತ್ತದೆ ಇನ್ನು ಎಣ್ಣೆಗೂಲಿಯ ಕೊಟ್ಟು ಗೊತ್ತಾಯ್ತಾ ಬಂದರೆ ಚಂದ ಒಂಜಿ ರಾಜ್ಯ ಕ್ರಾಂತರ ಬೇರುತ್ತದೆ ಸಮಸ್ತದ ಸದ್ಭಕ್ತರ್ನಗಳು ಯಜಮಾನ ವರ್ಗಗಳು ಮಾತು ಇತ್ತೊಂದು ದೇತಾಂಗಿ ಗದ್ದರಡು 14 ದಿಂಜಂದು ಮಲ್ಲೋಜಿ ಮಾತಿ ಮತ್ತು ಇಂದಿನ ಪರಪನ ಪಡೆಯೊಂದು 14 ದಿಂಜ ಒಂದು ಸಂಪೂರ್ಣ ಆವೇಶ ಆಡು
ಕ್ಷೇತ್ರ ನಿರ್ಣಯ ಒಂದು ವಿಚಾರ ಇಪ್ಪಣೆ ಗುತ್ತು ಜಾಗದಕ್ಕಲ ತನ್ನ ಕ್ಷೇತ್ರ ಸಂಬಂಧಪಟ್ಟ ಅಧಿಕಾರ ಜನಗಳ ತನ್ನ ಗುತ್ತು ಜಾಗದಕ್ಕಲ ತನ್ನ ಅಧಿಕಾರ ಮನಸ್ಥಾನದಕ್ಕಲ ಮಾತಾಡಿ ಇತ್ತದೆ ಕ್ಷೇತ್ರದ ಒಂದು ನಿರ್ಣಯ ಅಂತ ಮಂತ್ರ ಬರ್ತಾನೆ ತಂತ್ರಧಾರಣಗಳಿತ್ತಂತೆ ಅವನ ಹಂಚಿತನ ಆ ಒಂದು ನಿರ್ಣಯಕ್ಕೂ ಬದ್ಧವಾದಿ ಪಂಚನ ದೈವಗಳು ದೇವರು ಅವನಾಗ ಕ್ಷೇತ್ರದ ಉತ್ಸವಾದಿ ಕರ್ತವ್ಯಗಳು ಈ ಉತ್ಸವಾದಿ ಕರ್ತವ್ಯಗಳು 4 ವರ್ಷವರ ನಿಖಲೆ ಮಾತಪದ ಆಪಿನ ಸೇವೆನ ಕೂರ್ಪಣೆ ನಿಶ್ಚಯ ಸ್ವಲ್ಪ ಆದ್ರಲ್ಲಿ ದೈವ ಮಂತ್ರಿನ ಕಟ್ಟನ ಒತ್ತೊಂದು ಆಪಿನ ಸೇವೆನ ಮಾತು ಒಳಕೊಂದು ನಂಬಿ ಸಂಸಾರಗಳ ಉತ್ತ ಜಾಗದಗಳ ಅಂಚನೆ ಯಜಮಾನ ವರ್ಗದಗಳಿನ ಮಾತ ಎಟ್ಟೆ ಅವಜಿ ನುಡಿ ಕೊರದು ಕೊರ್ಪಿನ ಸೇವೆನ ಸೇರ್ಕೊಂಡ ಆತ ಬಲಿಭೋಗ ಸೇವೆನ ಸಂತೋಷ ಎಟ್ಟೆ ನುಡಿ ಕೊರದು ಈ ಕ್ಷೇತ್ರ ಬೆಳಗಾವಿ ಸಮಸ್ತ ಕಷ್ಟ ಮಾಡಿಕೊಂಡು
ಪ್ರಾರ್ಥನೆ ಈ ಭಾರತದ ಪುಣ್ಯಕ್ಷೇತ್ರಗಳು ಸಂಪೂರ್ಣ ಆವೇಶ ನಮ್ಮ ಸಂಸಾರದ ಜಾಗೃತಿ ಶಬ್ದಾಕ್ಷರ ಮಾತು
ಸ್ವಾಮಿನ ಚಿತ್ತ ಮನ್ನದ ಭಾಗ ಹಿರಿಯಾಗನ ಧರ್ಮ ಧರ್ಮಾದ ನಡ ಪುಣ್ಯತ್ರ ಕ್ಷೇತ್ರ ಭಕ್ತಿದಾಸ ನಿತ್ಯಳು ಶಕ್ತಿ ಪಂಪಿಂಜಿನ ಮಾಯ ಉಂಡ ಒಂದು ಭಕ್ತಿ ಇಂಜಿನ ಮುಹೂರ್ತದಗಳಿಗೆ ಅಂತಿರ್ದಾರ ಮಿತ್ತು ಸ್ವಾಮಿನ ಧರ್ಮಣ ಬತ್ತೊಂಡ ಕಿತ್ತು ಭೂಮಿತಾಯಿನ ಆದರಣ ಬತ್ತೊಂಡ ಬಾರ್ಯದ ಮನ್ನಡು ಮಹಾ ಇಷ್ಟು ದೇವರನ್ನ ಸಾಹಿತ್ಯಕ್ಕೂ ಭೇಟಿ ಕೊರೊಂದು ಬತ್ತ ಗ್ರಾಮದೈವದ ಕರ್ಸಲದ ಭಾವನ ಬತ್ತೊಂಡ ಭೂಮಿನೇ ತುಂಬಿನಂಚಿನ ನಾಗದೇವರನ್ನ ಆದರಣ ಬತ್ತೊಂಡ ಗ್ರಾಮಡು ವೈಭವಡು ಮೆರೊಂದು ಬತ್ತನಂಚಿನ ಗ್ರಾಮಾಧಿಕಾರಡು ಮೆರೊಂದು ಬತ್ತನಂಚಿನ ಉರಿ ಮಾತಾಡಿ ದೈವದ ಕರ್ಸಲದ ಬ್ರಾಹ್ಮಣ ಬತ್ತೊಂಡ ಉರಿ ಪರಮಾತ್ಮ ಪಂಜಲಿಗೂ ಭೇಟಿ ಕೊರೊಂದು ಬತ್ತ ಪರಿವಾರ ಸತ್ಯಲಿಗೂ ಭೇಟಿ ಕೊರೊಂದು ಬತ್ತ ಪೂರೇ ಹಿರಿಯಾಗಲ್ಲ ಧರ್ಮಣ ಬತ್ತೊಂಡ ಹಿರಿಯರ ರಾಮೇಶ್ವರ ಬತ್ತೊಂದು ಬತ್ತಿಂಚಿನ ಮಾಯತ್ತ ತಂತಿರ್ದಾರ ವರ್ಷಾದಿ ಪೋಂಡಿಯನ ಮಕ್ಕಳು ಕಾಲಾದಿ ಬತ್ತು ವರ್ಷ ಬತ್ತನು ವರ್ಷ ಭದ್ರಾಡ ತಿಂಗಳು ಕುರುಪಿಂಜಿನ ಯೋಗ ಭಾಗ್ಯ ದಾಂತೆ ಬಂಡಲ ದಾದನಾಗಿನ್ನೆ ಗ್ರಾಮದ ಪಾಪದ ಕುಟುಂಬ ಸಂಸಾರ ಜನಾಂತ ಕರ್ತೊಲ್ಲಗಳು ಪತ್ತಪ್ಪೆ ಜೋಕುಲಂಡಲ ಒಂಜಪ್ಪೆ ಜೋಕುಲಕ ಸಾನ್ನಿಧ್ಯಡು ಮೆರೆತೆ ಮಾಮಲ್ಲ ಸತ್ಯಲಿಗ ಒಂಜಿಗಿಂಡ ಪೇರುಗೊಂಡು ದೈವದ ರೂಪಂತೂಡು ಧರ್ಮದ ನುಡಿಕೆರಡು ಮಾಯದ ಪೊರುಳನ್ನು ತೂಗುಡು ಕನ್ನಡ ತುಪ್ಪಂಜಿನ ಪಾಪ ಕನ್ನಡ ಪರಿಹಾರ ಮಂತಡು ಯೋಚನೆ ಚೆತ್ತರತ್ತದಂತಿರ್ದಾರ